ನಮಸ್ಕಾರ ಸರ್. ಇದು 1979 ಅಂಟ್ರೋಸ್ಟರಿ ಅಂತ. ಈ ಸಿನಿಮಾದ ಪೋಸ್ಟರ್ ನೋಡಿ ನಿಮಗೆ ಏನ್ ಅನ್ಸುತ್ತೆ? ಹೊಸಬ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಸಿನಿಮಾ ಪೋಸ್ಟರ್ ನೋಡಿದ್ರೆ ಒಂದು ಆಕರ್ಷಣೆ ಇದೆ. ಯಾಕಂತ ಕೇಳಿದ್ರೆ ಪೋಸ್ಟರ್ ನೋಡಿದ ತಕ್ಷಣ ಅಲ್ಲಿ ಕೊಟ್ಟಿರುವಂತ ಒಂದು ಆ ಡಿಸೈನ್ಸ್ ಆಗಿರ್ಬೋದು, ಮತ್ತೆ ಜನ ಅದ್ರಲ್ಲಿ ಏನು ಆಕ್ಟ್ ಮಾಡಿದ್ರೆ ಅದನ್ನ ಉಲ್ಟಾ, ಮತ್ತೆ ಸಿನಿಮಾದ ನೇಮ್ಸ್ ಎಲ್ಲ ಈ ತರ ಇದು ಮಾಡಿದ್ರ ಎಲ್ಲ ಒಂದ್ ಕಡೆ ಏನೋ ಒಂದು ಅಟ್ರಾಕ್ಷನ್ ಪಾಯಿಂಟ್ ಅನ್ನೋದು ಇಲ್ಲಿಂದಲೇ ಶುರುವಾಗುತ್ತೆ. ಜೊತೆಗೆ ನಾನು ಇವತ್ತು ನಗರದಲ್ಲಿ ಕೆಲವು ಕಡೆ ನೋಡಿದೆ, ಆ ಬೈಪಾಸ್ ರಸ್ತೆಗಳಲ್ಲಿ ಮತ್ತೆ ಮುಖ್ಯವಾದ ರಸ್ತೆಗಳಲ್ಲಿ ಎಲ್ಲ ಕಡೆನೂ ಪೋಸ್ಟರ್ ಕಾಣಿಸ್ತಾ ಇದೆ. ನಮ್ಮ ಕನ್ನಡಿಗರು, ನಮ್ಮ ಕೋಲಾರದವರು, ಪಾತ್ರಧಾರಿಗಳು ಮೊದಲ ಟೈಮ್ ಅಲ್ಲಿ ನಮ್ಮ ಕೋಲಾರದಲ್ಲಿ ಕಾಣಿಸಿದ್ರೆ ಇದು ನಮ್ಗೆ ಖುಷಿ ಆಗ್ತದೆ. ಸೊ ಸಿನಿಮಾ ಗೆಲ್ಲಬೇಕು. ನಿಮ್ಮ ಒಂದು ಪಬ್ಲಿಸಿಟಿ ಚೆನ್ನಾಗಿ ಮಾಡ್ತಾ ಇದೀರಾ. ಯಾಕಂತ ಕೇಳಿದ್ರೆ ಈಗ ಎಷ್ಟೋ ಸಿನಿಮಾಗಳು ಮಾಡ್ತಾರೆ, ಅವ್ರು ಮಾಡಿದಂತವ್ರು ಈಗ ನಮ್ಮ ಒಂದು ಲೋಕಲ್ಗೆ, ಈ ಒಂದು ಕೋಲಾರ್ಗೆ ಯಾರು ಬರೋದಿಲ್ಲ. ಯಾರು ಬಂದು ಜನಸಾಮಾನ್ಯ ಹತ್ರ ಏನು ಆ ಸಿನಿಮಾದ ಬಗ್ಗೆ ಆಗಿರ್ಬೋದು ಅಥವಾ ಸಿನಿಮಾದ ವಿಷಯದ ಬಗ್ಗೆ ಆಗಿರ್ಬೋದು ಒಂದು ಪಬ್ಲಿಸಿಟಿ, ಒಂದು ಪ್ರಚಾರ ಕೂಡ ಮಾಡಲ್ಲ, ಅಥವಾ ಒಂದು ಆಡಿಯನ್ಸ್ ಸಲಹೆಗಳೇನಿದೆ ಅದು ಕೂಡ ತಗೊಳ್ಳಲ್ಲ. ಸೊ ಎಲ್ಲೊಂದ್ ಕಡೆ ಇವತ್ತು ಹೀರೋ ಅಂತ ಆಕ್ಟ್ ಮಾಡಿರೋಂತ ಚೋರು ಮತ್ತೆ ನೀವು ಕೂಡ ಅಷ್ಟೇ ಇವತ್ತು ರಸ್ತೆಗೆ ಬಂದು ಸಾರ್ವಜನಿಕರ ಒಂದು ರಿವ್ಯೂ ಕೇಳ್ತಾ ಇದ್ರೆ ಇದು ತುಂಬಾ ಇಷ್ಟ ಆಯ್ತು. ಒಂದು ಹೊಸ ಕಾನ್ಸೆಪ್ಟ್. ಸೊ ಇದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಅಷ್ಟೇ ಸಿನಿಮಾದ ಬಗ್ಗೆ ಮಾಹಿತಿ ಹೋಗುತ್ತೆ. ಫಸ್ಟ್ ಒಂದು ಸಿನಿಮಾ ಬರ್ತಾ ಇದೆ, ಅದು ಯಾವ ಸಿನಿಮಾ, ಆ ಸಿನಿಮಾದ ವಿಷಯ ಏನು ಅಂತ ಕೇಳಿ ಜನಕ್ಕೆ ಗೊತ್ತಾದ್ರೆ ಜನ ಎಷ್ಟೇ ಕಷ್ಟ ಫ್ರೀ ಮಾಡ್ಕೊಂಡು ನೋಡ್ತಾರೆ. ಆದ್ರೆ ಪ್ರಚಾರದ ಅರಿವೇ ಇಲ್ಲ ಅಂದಾಗ ಜನಗಳಿಗೆ ಗೊತ್ತಾಗಲ್ಲ. ಜನ ಇವತ್ತು 5G ಕಾಲದಲ್ಲಿ ಇದ್ರೆ ತುಂಬಾ ಅವರು ಕೆಲಸಗಳಿರ್ತಾರೆ. ಸೊ ಗೊತ್ತಾಗೋದಿಲ್ಲ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರ. ನಿಮ್ಮ ಒಂದು ಸಪೋರ್ಟ್ ನಮ್ಮ ಗೆಲುವಿಗೆ ಸಾಕ್ಷಿ ಆಗಿರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್.